ಇವತ್ತು ನಡೆದಿರೋದೆಲ್ಲ ಕನಸ ಅಂತಲೇ ಗೊತ್ತಾಗ್ತಿಲ್ಲ. ಮುದ್ದಾಗಿರೋ ಕನಸು ಎದುರುಗಡೆ ಬಂದು ನಗ್ತಾಗ ಅನಿಸ್ತಿದೆ. ಮಿಸ್ ಮೂಗುತಿ, ಈ ದಿನನ ನನ್ನ ಲೈಫಲ್ಲಿ ಮರೆಯಲ್ಲ. ಇವತ್ತಿನ ದಿನ ಒಂಥರ ರಿಪೀಟಲ್ ಮೂವಿ ನೋಡ್ತಾರಲ್ಲ ಹಾಗೆ ಪದೇ ಪದೇ ಕಣ್ಮುಂದೆ ಬರ್ತಾನೆ ಇದೆ. ನಾನು ನಮ್ಮ ಅಪ್ಪನ ಎಷ್ಟು ನಂಬ್ತೀನೋ ನಿಮ್ಮನ್ನು ಅಷ್ಟೇ ನಂಬ್ತೀನಿ. ನನಗೆ ನಿಮ್ ಮೇಲೆ ಇಷ್ಟು ನಂಬಿಕೆ ಇದೆ. ಮೊದಲ ದಿನವೇ ಮರುಳು ಹಿಡಿಸಿದೆ. ನಾವಿಬ್ರು ಜೀವನ ಪೂರ್ತಿ ನಕ್ಷತ್ರ ಎಣ್ಸಣ್ವಾ? ಕೊನೆಯವರೆಗೂ ವಾಸಿಯಾಗದ ಅದೆಲ್ಲ ಸೇರ್ಸಿ ನಾವ್ ಯಾರ ಹೆಸರು ಬರೀತೀವೋ ಅವ್ರ ಭೂಮಿ ಮೇಲಿದ್ರು ಆಕಾಶದಲ್ಲಿದ್ರು ನಮ್ ಜೊತೆಲ್ಲೇ ಇರ್ತಾರೆ. ನನಗೆ ವಿಕ್ಕಿ ಅಂದ್ರೆ ತುಂಬಾ ಇಷ್ಟ. ನೀವ್ ಯಾವಾಗ್ಲೂ ನನ್ ಜೊತೆಲ್ಲೇ ಇರ್ಬೇಕು. ವಿರಾಜ್, ವಿರಾಜ್, ವಿರಾಜ್ ಹೇಳು ಮೇಲೆ. ವಿರಾಜ್ ಕೇಳು ಮೇಲೆ, ಹೇಳೋ. ಸ್ವಲ್ಪ ನಿದ್ದೆ ಮಾಡ್ತೀನಮ್ಮ. ಆಗಲ್ಲ, ಕೇಳು ಮೇಲೆ. ನಂಗೆ ನಿದ್ದೆ ಬರ್ತಿದೆ. ರಾತ್ರಿ ಪಾರ್ಟಿ ಬೇಗನೆ ಮುಗೀತಲ್ವಾ? ನೀನೇನಾದ್ರೂ ಮನೆಗೆ ಲೇಟಾಗಿ ಬಂದಿಯಾ? ವಿರಾಜ್, ಅಮ್ಮಮ್ಮ ಬಂದಿದ್ದಾರೆ, ಹೇಳೋ ಮೇಲೆ. ಏನು, ಅಮ್ಮಮ್ಮ ಬಂದಿದ್ದಾರಾ? ಹೌದು, ನಿನ್ನನ್ನೇ ಕರೀತಾ ಇದ್ದಾರೆ. ನೀನು ಮಾಡಿರೋ ಅವಾಂತರ ಎಲ್ಲ ಅವ್ರಿಗೆ ಗೊತ್ತಾಗಿದೆ. ನಿನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹಾಲ್ನಲ್ಲಿ ಕಾಯ್ತಿದ್ದಾರೆ. ನಡಿ. ನಾನು ಮಾಡಿರೋ ಅವಂತರನ? ಏನಮ್ಮ? ಅತ್ತೆ, ಪ್ರಯಾಣ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅರುವಮ್ಮ, ನೀವಿಲ್ದೆ ಮನೆ ಥರನೇ ಇರಲಿಲ್ಲ. 1 ವಾರ 1 ವರ್ಷ ಥರ ಫೀಲ್ ಆಯ್ತು. ನನಗೂ ನಿಮ್ಮನ್ನೆಲ್ಲ ಬಿಟ್ಟಿರೋದು ಕಷ್ಟ ಆಯ್ತು ಮಿಥಿಲಾ. ಆಫೀಸ್ನಲ್ಲಿ ಎಲ್ಲ ಓಕೆ ತಾನೆ? ನನ್ನ ಸೊಸೆಗೆ ಜವಾಬ್ದಾರಿ ವಹಿಸಿದ ಮೇಲೆ ಕೇಳಬೇಕಾತೆ. ಚೆನ್ನಾಗೇ ನಿಭಾಯಿಸಿದ್ದಾಳೆ. ಜವಾಬ್ದಾರಿ ವಹಿಸ್ಕೊಂಡಿರೋರು ಇನ್ನೊಬ್ರು ಇದಾರಲ್ಲ, ಅವ್ರ ಬಗ್ಗೆನೂ ವಿಚಾರಿಸ್ಬೇಕಲ್ವಾ? ನನ್ನ ಮಗನ ಬಗ್ಗೆ ವಿಚಾರಿಸ್ತಾ ಇದ್ದೀರಾ ಅಮ್ಮ? ಹೌದು. ಯಾವಾಗ ವಿರಾಜ್ನನ್ನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇವತ್ತು ಬೆಳಿಗ್ಗೆನೆ ಕೆಲಸ ಅಂತ ಆಫೀಸ್ ಕಡೆಗೆ ಹೋಗಿದ್ದಾನೆ ಹೇಗೆ? ಸರಿ ಹೋಯ್ತು ಅಮ್ಮ. ಅವನು ದಿನ ಬೆಳಗ್ಗೆ ಸಾಯಂಕಾಲ ಕಾಣಿಸ್ತಿಲ್ಲ ಅಂತ ನಿಮಗೆ ನೀವೇ ಅವನು ಆಫೀಸ್ಗೆ ಹೋಗಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರ. ಆದ್ರೆ ಅವನು ಮಾವ, ಯಾಕೆ ಮಿಥಿಲಾ, ನಾನು ಕೇಳಿಸ್ಕೋಬಾರ್ದು ಅಂತ ಏನಾದರೂ ಇದೆಯಾ? ಹಾಗಲ್ಲ ಅರ್ವಮ್ಮ, ಅದು ಹಾಗಿದ್ರೆ ಮಾತಾಡ್ಲಿ ಬಿಡು. ರಂಜಿತ್, ಅದೇನು ಹೇಳಬೇಕು ಹೇಳು. ಅಮ್ಮ, ಅದು ಮೊನ್ನೆ ವಿರಾಜು ನೀವೇನೋ ಅವನಿಗೆ ಜವಾಬ್ದಾರಿ ಬರ್ಸಕ್ಕೆ ಅಧಿಕಾರ ಕೊಡಕ್ಕೆ ಒದ್ದಾಡ್ತಾ ಇದ್ದೀರಾ. ಆದ್ರೆ ಅವ್ನು ನೋಡಿದ್ರೆ ಎಲ್ಲ ಬಿಟ್ಟು ಸನ್ಯಾಸತ್ವ ತಗೊಳ್ಳೋ ತರ ಕಾಣಿಸ್ತಾ ಇದ್ದಾನೆ. ಅಮ್ಮ, ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕು ಅಂತಿಲ್ಲ. ಸೀರಿಯಸ್ ಆಗಿ ತಗೊಳ್ಬೇಕಾಗಿರೋದೆ.
ಮಿಥಿಲಾ ವಿರಾಜ್ಗೊಂದು ಮದುವೆ ಮಾಡಿಸ್ಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಿದ್ದಾಳೆ. ಅವನು ವೈರಾಗಿ ಥರ ಆಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾವು? ಅದು ಅಮ್ಮ, ಭಕ್ತಿಗೆ ಭಜನೆ ಮಾಡಕ್ಕೆ ಹೋಗಿದ್ದ ಅಷ್ಟೆ. ಮನ್ಸಿಗೆ ನೆಮ್ಮದಿ ಸಿಗೋದಾದ್ರೆ ತಪ್ಪೇನಿಲ್ಲ ಅಲ್ವಾ? ಅಷ್ಟೇ ಅಲ್ಲಮ್ಮ, ದಿನ ಬೆಳಗ್ಗೆ ಸಂಜೆ ವಿರಾಜ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆಫೀಸಲ್ಲಿ ಸಂಜೆ ಮೇಲೆ ಮೀಟಿಂಗ್ ಅರೇಂಜ್ ಮಾಡಬೇಡ ಅಂತ ಬೇರೆ ಹೇಳಿದಾನಂತೆ. ದಿನ ಅವನಿಗೆ ಭಜನೆ ಮಾಡೋದೇ ಕೆಲಸ ಅನ್ಸುತ್ತೆ. ನೀನ್ ನೋಡಿದ್ಯಾ ಅಣ್ಣ? ಒಂದಿನ ನೋಡಿ ಸಾಲ್ದ? ಅಮ್ಮ, ಅವನಿಗೆ ಅಧಿಕಾರ, ಕಂಪನಿ, ಆಸ್ತಿ ಇದ್ರ ಮೇಲೆಲ್ಲ ಆಸೆ ಹೊರಟೋಗ್ತಿದೆ ಅಂತ ಅನ್ಸುತ್ತೆ. ವೈರಾಗ್ಯದಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋದಿದ್ರೆ ಆಗ್ಲಿ ಬಿಡಿ, ನಾವ್ಯಾಕೆ ತಡಿಬೇಕು? ಅದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾನು. ವೈಜಯಂತಿ, ನಿನ್ ಮಗನ್ನ ಕರ್ಕೊಂಡ್ ಬಾ. ಅತ್ತೆ ವಿರಾಜ್ನ ಕರಿ ಅಂತಿಲ್ಲ, ನಿನ್ನ ಮಗನ್ನ ಕರಿ ಅಂತಂದ್ರು. ನಿನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ವಿರಾಜ್. ನಡಿ ಕೆಳಗಡೆ ಬೇಗ. ಇಷ್ಟೆಲ್ಲ ಆಯ್ತಾ? ಬೆಳಗಾಗಿದ್ಯಾ? ನಾನು ಯಾಕೆ ಈ ಬಟ್ಟೆಲ್ಲೇ ಇದ್ದೀನಿ? ನಿನ್ನೆ ಪಾರ್ಟಿಯಲ್ಲಿ ಊಟ ಮಾಡ್ತಿದ್ದೆ, ಮತ್ ಮನೆಗೆ ಹೇಗೆ ಬಂದೆ? ಯಾಕೇನೋ ನೆನಪೇ ಆಗ್ತಿಲ್ಲ. ತಲೆ ಬೇರೆ ಸಿಡಿತಾ ಇದೆ. ತಗೋ, ಮಜ್ಜಿಗೆ ಕುಡಿ, ತಲೆನೋವು ಕಡಿಮೆ ಆಗುತ್ತೆ. ಮಜ್ಜಿಗೆನಾ? ತಗೋ ಕುಡಿ. ಕುಡ್ದಿದ್ದು ಹ್ಯಾಂಗ್ ಓವರ್ ಇಳಿಯಕ್ಕೆ ಮಜ್ಜಿಗೆನೆ ಕುಡಿಬೇಕಕ್ಕ.